Good morning, students. I hope you are all fine. Last class, ನಾನು ನಿಮಗೆ ಮುಲ್ಕ್ರಾಜ್ ಆನಂದ್ ಅನ್ಟಚಬಲ್ ಇಂಟ್ರಡಕ್ಷನ್ ಮಾಡಿದ್ದೆ. This class, I am going to start the first chapter, which is called A Day in the Life of Baka. ಬಾಕಾನ ಒಂದು ದಿನ ಯಾವ ರೀತಿ ಇರುತ್ತೆ, ಅವನ ದಿನ ಯಾವ ರೀತಿ ಇರುತ್ತದೆ ಅಂತ. I already told you before, this story is about the one day of Baka's life, untouchable or Baka or untouchable life. ಯಾವ ರೀತಿಯಾಗಿ ಒಂದು ದಿನ ಇರುತ್ತೆ ಬಾಕಾನ ಜೀವನ, ಯಾವ ರೀತಿ ಒಬ್ಬ ಅಸ್ಪೃಶ್ಯನ ಜೀವನ ಒಂದು ದಿನ ಯಾವ ರೀತಿ ಇರುತ್ತೆ ಅನ್ನೋದನ್ನು ಈ ಕಥೆ ತೋರಿಸುತ್ತೆ ಅಂತ. ಬಾಕಾ a young man of 18. ಬಾಕಾ ಈಗ ತಾನೇ ಒಂದು 18 ಪ್ರಾಯದ ಹುಡುಗ ಒಬ್ಬ. ವೇರ್ he lives in a outcast colony. ಔಟ್ಕ್ಯಾಸ್ಟ್ ಕಾಲೋನಿ ಅಂದರೆ ಈ ಊರಿಂದ ಆಚೆ ಕಡೆ ಒಂದು ಪ್ರದೇಶ ಇದೆ. ಆ ಪ್ರದೇಶದಲ್ಲಿ ಬಾಕಾ ಮತ್ತು ಅವ್ರ ಜನ ವಾಸಿಸ್ತಾ ಇದ್ದಾರೆ. ಅಂದರೆ ಔಟ್ಕ್ಯಾಸ್ಟ್ ಪೀಪಲ್ ಆರ್ ನಾಟ್ ಸಪೋಸ್ ಟು ಎಂಟರ್ ಇನ್ಸೈಡ್ ದ ವಿಲೇಜ್. ಯಾರಿಗೂ ಕೂಡ ಅಸ್ಪೃಶ್ಯ ಜನಕ್ಕೆ ಯಾವಾಗಲೂ ಕೂಡ ಊರಿನ ಒಳಗಡೆ ಇರೋದಕ್ಕೆ ಅವಕಾಶ ಇರಲ್ಲ. ವಾಟ್ ಟೈಪ್ ಆಫ್ ಲೈಫ್ ದೇ ಆರ್ ಲೀಡಿಂಗ್? ಇಟ್ ಈಸ್ ಅನ್ಫಿಲ್ತಿ, ಅನ್ವರ್ತಿ ಆ್ಯಂಡ್ ಇಟ್ ಈಸ್ ಆಲ್ಮೋಸ್ಟ್ ಅ ಡರ್ಟಿ ಪ್ಲೇಸ್. ಎಂಥ ಜಾಗದಲ್ಲಿ ಬಾಕಾ ಮತ್ತು ಅವರ ಜನ ಬದುಕ್ತಾ ಇದ್ರು ಅಂದರೆ ತುಂಬ ಗಲೀಜಾಗಿರುವಂತಹ, ತುಂಬ ಕಸ ತುಂಬಿರುವಂತಹ ಹಾಗೂ ಊರ ಗಲೀಜೆಲ್ಲ ಯಾವ ಜಾಗದಲ್ಲಿ ಹರ್ಕೊಂಡು ಬರುತ್ತೋ ಅಂಥ ಜಾಗದಲ್ಲಿ ಬಾಕಾ ಮತ್ತು ಅವರ ಜನ ಬದುಕ್ತಾ ಇದ್ರು. ದ ಪ್ಲೇಸ್ ವಿಚ್ ಈಸ್ ಸೋ ಅನ್ಫಿಲ್ತಿ, ಇಟ್ ಈಸ್ ಅನ್ಹೈಜಿನಿಕ್ ಪ್ಲೇಸ್. where this place located? It is outside the village. ಅಂದರೆ ಊರಿನ ಆಚೆ ಇದೆ ಅನ್ನೋದು ಇದನ್ನ ಒಂದು ಔಟ್ಕ್ಯಾಸ್ಟ್ ಪೀಪಲ್ ಅಥವಾ ಅನ್ಟಚಬಲ್ ಪೀಪಲ್ಸು ಯಾವ ರೀತಿ ಬದುಕ್ತಾ ಇದ್ದಾರೆ ಅನ್ನೋ ಚಿತ್ರಣ ಕೊಡ್ತಾ ಇದ್ದಾರೆ. The fictional town, this novel which is happening in the fictional town called ಬುಲುಷಾ, ಇಟ್ ಈಸ್ ಇನ್ ಪಂಜಾಬ್, ಇಂಡಿಯಾ. ಪಂಜಾಬ್ ಪ್ರದೇಶದ ಬುಲುಷಾ ಅನ್ನೋ ಒಂದು ಫಿಕ್ಷನಲ್ ಟೌನಲ್ಲಿ ನಡೀತಾ ಇರೋವಂಥ ಒಂದು ಕತೆ ಇದು ಆಗಿದೆ. ಹಾಗೆ ಇಟ್ ಈಸ್ ದ ವಾಟ್ ಟೈಪ್ ಆಫ್ ಹೌಸ್ ದೇ ಆರ್ ಲಿವಿಂಗ್ ಇನ್. ಇಟ್ ಈಸ್ ಆಲ್ಮೋಸ್ಟ್ ಅ ಮಡ್ ಹೌಸ್, ಮಣ್ಣಿನಿಂದ ಮಾಡಿರುವಂತಹ ಒಂದು ಮನೆಯಲ್ಲಿ ಬಾಕಾ ಮತ್ತು ಅವರ ಜನಗಳು ಬದುಕ್ತಾ ಇದ್ದಾರೆ. ಹೌ ಮೆನಿ ಪೀಪಲ್ ಆರ್ ಲಿವಿಂಗ್ ಇನ್ ದಿಸ್ ಹೌಸ್? ಬಾಕಾ ಅವರ ಮನೆಯಲ್ಲಿ ಎಷ್ಟು ಜನ ಇದ್ದರು? ಔಟ್ಕ್ಯಾಸ್ಟ್ ಪೀಪಲ್ ಆರ್ ನಾಟ್ ಸಪೋಸ್ ಟು ಲೀವ್ ಇನ್ಸೈಡ್ ದ ವಿಲೇಜ್. ಯಾವಾಗಲೂ ಕೂಡ ಅಸ್ಪೃಶ್ಯ ಮತ್ತು ಅನ್ಟಚಬಲ್ ಜಾತಿ ಜನ ಊರಿನ ಒಳಗಡೆ ಪ್ರವೇಶ ಮಾಡೋಂಗಿರಲಿಲ್ಲ. ಇವರು ಊರಿಂದ ಆಚೆನೇ ಪ್ರವೇಶ ಊರಿಂದ ಆಚೆನೇ ಬದುಕಬೇಕಾಗಿತ್ತು. ಆ ಕಾರಣದಿಂದ ಇವರು ಸಣ್ಣದಾದಂತಹ ಒಂದು ಗುಡಿಸಲು ಮನೆ, ಸಾಮಾನ್ಯವಾಗಿ ಮಣ್ಣಿನಿಂದ ಮಡ್ ವಾಲ್, ಇಟ್ ಈಸ್ ಆಲ್ಮೋಸ್ಟ್ ಅ ಮಡ್ ವಾಲ್ ಬಿಲ್ಡಿಂಗ್ ದೇ ಆರ್ ಲಿವಿಂಗ್ ಇನ್. ಮಣ್ಣಿನಿಂದ ಮಾಡಿರೋಂತಹ ಮನೆಯಲ್ಲಿ ಇವರು ಬದುಕ್ತಾ ಇದ್ದು. ಬಾಕಾಸ್ ಫಾದರ್ ನೇಮ್ ಇಸ್ ಲಾಕಾ. ಇವರ ಬಾಕಾನ ಅಪ್ಪನ ಹೆಸರು ಲಾಕಾ. ಆ್ಯಂಡ್ ರಾಕಾ ಈಸ್ ದ ಬ್ರದರ್ ಆಫ್ ಬಾಕಾ. ಒಬ್ಬ ಯಂಗರ್ ಬ್ರದರ್ ಇದ್ದ, ಅಂದರೆ ತಮ್ಮ ಇದ್ದ ಒಬ್ಬ, ಅವನ ಹೆಸರು ರಾಕಾ ಅಂತ. ಬಾಕನಿಗೆ ಒಬ್ಬಳು ಸಿಸ್ಟರ್ ಕೂಡ ಇದ್ಲು, ಅವಳ ಹೆಸರು ಸೋಯಿನಿ ಅಂತ. These are the 4 important characters in the novel which almost reveals on these 4 people. Already told you, Laka is the father of Baka. Laka is a foreman
ಆಫ್ ದ ಟೌನ್ ಸ್ವೀಪರ್ ಅಂದರೆ ಮುಖ್ಯಸ್ಥ, ಒಬ್ಬ ಕಸ ಗುಡಿಸ್ತಾರಲ್ಲ, ಆ ಕಸ ಗುಡಿಸೋರಲ್ಲಿ ಒಬ್ಬ ಮುಖ್ಯಸ್ಥ ಇದ್ದ, ಅವನು ಲಾಕ ಆಗಿದ್ದ. ಕಸ ಗುಡಿಸೋವಂಥ ಜನಗಳು ಯಾರು ಒಟ್ಟಿಗೆ ಒಂದಷ್ಟು ಜನಗಳಿದ್ರು, ಆ ಜನಗಳ ಮುಖ್ಯಸ್ಥ ಬಂದು ಲಾಕ ಆಗಿದ್ದ. ವಾಟ್ ಕೈಂಡ್ ಆಫ್ ಪೀಪಲ್ ದ ಸರೌಂಡೆಡ್ ವಿತ್? ಈ ಬಾಕನ ಮನೆ ಸುತ್ತಮುತ್ತ ಎಂಥ ಜನಗಳಿದ್ರು? ದೇ ಸ್ಕ್ಯಾವೆಂಜರ್ಸ್. ಸ್ಕ್ಯಾವೆಂಜರ್ಸ್ ಅಂದರೆ ಈ ಟಾಯ್ಲೆಟ್ ಕ್ಲೀನ್ ಮಾಡೋವಂಥ ಜನ, ಲೈಕ್ ಬಾಕ ಯೂಸ್ ಟು ಕ್ಲೀನ್ ದ ಟಾಯ್ಲೆಟ್ಸ್ ಆಫ್ ದ ಅಪ್ಪರ್ ಕ್ಲಾಸ್ ಪೀಪಲ್ ಆ್ಯಂಡ್ ಆಲ್ಸೋ ದ ಬ್ರಿಟಿಷ್ ಕಾಲೋನೀಸ್. ಬ್ರಿಟಿಷ್ ಕಾಲೋನಿಯಲ್ಲಿ ಮತ್ತು ಮೇಲ್ಜಾತಿಯ ಜನರ ಟಾಯ್ಲೆಟ್ನ ಕ್ಲೀನ್ ಮಾಡ್ತಾ ಇದ್ದ ಬಾಕ. ಇವನ ಮನೆ ಸುತ್ತಮುತ್ತ ಯಾರಿದ್ರು? ಸ್ಕ್ಯಾವೆಂಜರ್ಸ್, ಲೆದರ್ ವರ್ಕರ್ಸ್ ಇದು ಚಪ್ಪಲಿ ಹೊಲಿಯೋರು, ಆ ರೀತಿಯಾದಂಥ ಜನಗಳದ್ದು. ವಾಷರ್ಮೆನ್, ಈ ದೇವಸ್ಥಾನದ ಸ್ವಚ್ಛಗೊಳಿಸೋರು, ಮನೆ ಸುತ್ತಮುತ್ತ ಬೀದಿನ ಕಸ ಗುಡಿಸೋರು, ಬಾರ್ಬರ್ಸ್, ಕಟಿಂಗ್ ಮಾಡ್ತಾ ಇದ್ದಂತಹ ಜನಗಳು. ವಾಟರ್ ಕ್ಯಾರಿಯರ್ಸ್ ಆ್ಯಂಡ್ ದ ಗ್ರಾಸ್ ಕಟರ್ಸ್. ವಾಟರ್ ಕ್ಯಾರಿಯರ್ಸ್ ಅಂದರೆ ಈ ಅಪ್ಪರ್ ಕ್ಯಾಸ್ಟ್ ಜನಕ್ಕೆ ನೀರನ್ನು ತೊಗೊಂಡೋಗುವಂಥ ಜನಗಳಿರ್ಬೋದು. ಆಮೇಲೆ ಈ ಗ್ರಾಸ್ ಕಟರ್ಸ್, ಇಲ್ಲಿ ಹುಲ್ಲನ್ನು ಕುಯ್ಯುವಂಥ ಜನಗಳು. ಈ ರೀತಿ ಜನಗಳು ಈ ಪ್ರದೇಶದಲ್ಲಿ ವಾಸಿಸ್ತಾಯಿದ್ರು. A dirty stream, it is a very dirty place. I already told it is a very dirty place which it is a dirtiest place they are living. It is also uncongenial place to live in. ಇದು ಒಂದು ಅನ್ಫಿಟ್ ಪ್ಲೇಸ್ ಫಾರ್ ಲಿವಿಂಗ್. ಇದು ಬದುಕೋದಕ್ಕೆ ಯೋಗ್ಯವಾಗಿ ಇಲ್ದಿರುವಂಥ ಜಾಗದಲ್ಲಿ ಬಾಕ ಮತ್ತು ಅವರ ಜನಗಳು ಬದುಕ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಯಾವುದೇ ರೀತಿಯಾದಂತಹ ನೊಣಗಳು, ಸೊಳ್ಳೆಗಳಿರ್ಬೋದು, ಮಸ್ಕಿಟೋಸ್ ಆ್ಯಂಡ್ ಆಲ್ ದೋಸ್ the disease spreading lives in these places. In these type of places, Baka and their people are living. Baka, it is just understand, Baka's father is a Laka and his sister called Soini and his brother name is Raka. ಬಾಕನ ಅಪ್ಪನ ಹೆಸರು ಲಾಕ, ಅವನು ಹೆಡ್ ಆಫ್ ದಿ ಫೋರ್ಮನ್, ಸಿಸ್ಟರ್ ನೇಮ್ ಸೋಯಿನಿ, ಹಾಗೂ ಅವನ ತಮ್ಮನ ಹೆಸರು ಬಂದು ರಾಕ. ಇವರೆಲ್ಲರೂ ಕೂಡ ಬುಲುಷಾ ಅನ್ನೋ ಪಟ್ಟಣದಲ್ಲಿ ವಾಸಿಸ್ತಾಯಿದ್ರು. ಬುಲುಷಾ ಅನ್ನೋ ಒಂದು ಫಿಕ್ಷನಲ್ ಟೌನ್, ಪಂಜಾಬ್ನ ಬುಲುಷಾ ಅನ್ನೋ ಪ್ರದೇಶದಲ್ಲಿ ವಾಸಿಸ್ತಾಯಿದ್ರು. ಬಾಕ ಅಡ್ಮಿರೇಷನ್ ಫಾರ್ ದ ಲೈಫ್ ಆಫ್ ವೈಟ್ ಮ್ಯಾನ್ ಟಾಮೀಸ್. ಬಾಕನಿಗೆ ತುಂಬ ಟಾಮೀಸ್ ಅಂದರೆ ಈ ಬ್ರಿಟಿಷನ್ನು ಅನುಕರಣೆ ಮಾಡುವಂತಹ ಒಂದು ಅಭ್ಯಾಸ ಇತ್ತು. ಅವ್ರ ಥರ ಕ್ಲಾತ್ಸ್ನ ತೊಡೋವಂಥದ್ದು, ಅವರು ಹಾಕಿ ಬಿಟ್ಟಿರುವಂತಹ ಕ್ಲಾತ್ಸ್ಗಳನ್ನ ಇವನು ತೊಡ್ತಾ ಇದ್ದ. ಇದರಿಂದ ತಾನು ಕೂಡ ಬ್ರಿಟಿಷರಂತೆ ಅಂತ ಅನುಕರಣೆ ಮಾಡ್ತಾ ಇದ್ದ. ದಿಸ್ ಮೇಡ್ the life of Baka, when the novel opens, Baka was sleeping in the ground on the floor. It is a very cold evening, it is very cold morning. He was sleeping on the floor, wearing the dress of white nuns. ಯಾವಾಗ ನಾವಲ್ ಓಪನ್ ಆಗ್ತದೆ ನಮಗೆ ಕಾಣ ಸಿಗೋದು ಯಾವುದು ಅಂದರೆ, ಬಾಕ ಈ ನೆಲದ ಮೇಲೆ ಈ ವೈಟ್ ಮ್ಯಾನ್ಸು ಹಾಕಿ ಬಿಟ್ಟಿರುವಂತಹ ಕ್ಲೋತ್ಸನ್ನು ಹಾಕ್ಕೊಂಡು ಮಲಗಿದ್ದಾನೆ. ಆವಾಗ ನಮಗೆ ನಾವಲ್ ಓಪನ್ ಆಗ್ತದೆ. ಇವನು ವೈಟ್ ಮ್ಯಾನ್ಸ್ನ ಇಮಿಟೇಟ್ ಮಾಡೋದು. ದೇ ಆಲ್ವೇಸ್ ಇಸ್ ಫ್ರೆಂಡ್ ಚೋಟಾ, ಫ್ರೆಂಡ್ ಇದನ್ನಲ್ಲ ಚೋಟಾ ಅಂತ, ಈ ಆಲ್ವೇಸ್ ಕ್ರಿಟಿಸೈಸ್ ಬಾಕಾ ಫಾರ್ ಆಲ್ವೇಸ್ ಇಮಿಟೇಟಿಂಗ್ ದ ವೈಟ್ ಮ್ಯಾನ್ಸ್. ಯಾವಾಗಲೂ ಕೂಡ ವೈಟ್ ಮ್ಯಾನ್ನ ಇಮಿಟೇಟ್ ಮಾಡ್ತಾ ಇದೆಯಲ್ಲ ಅಂತ ಯಾವಾಗಲೂ ಚೋಟಾ, ಇವನ ಫ್ರೆಂಡ್ ಚೋಟಾ ಕೂಡ ಯಾವಾಗಲೂ ಹೇಳ್ತಾ ಇದ್ದ. ಆ್ಯಂಡ್ ರಾಮ್ ಚರಣ್ ಇಸ್ ದ ಲೆದರ್ ವರ್ಕರ್ ಸನ್. ರಾಮ್ ಚರಣ್ ಅಂತ ಒಬ್ಬ ವಾಷರ್ಮೆನ್ ಸನ್ ಕೂಡ ಇವನನ್ನು ಯಾವಾಗಲೂ ಟಾಮೀಸ್ನ ಇವರು
ಯಾವಾಗಲೂ ಕೂಡ ಇವನು ವೈಟ್ ಮ್ಯಾನ್ಸ್ನ ಯಾವಾಗ ಇಮಿಟೇಟ್ ಮಾಡ್ತಾ ಇರ್ತಂತಲ್ಲ ಅದನ್ನು ನೋಡಿಬಿಟ್ಟು ತುಂಬ ರೇಗಿಸ್ತಾನೂ ಇದ್ದರು. ದ ಬಾಕಾ when novel opens, the Baka was laying on the floors and Baka's father beat him with the filthy words for imitating the white man. ಬಾಕಾ ಯಾವಾಗಲೂ ಕೂಡ ಇಮಿಟೇಟ್ ಮಾಡ್ತಾ ಇರ್ತಾನೆ, ಅವ್ರ ಥರ ಡ್ರೆಸ್ ಹಾಕೊಳ್ಳೋದಿರ್ಬೋದು, ಈಸ್ ಲಿಟಿಂಗ್ ದಿಸ್ ಸಿಗರೇಟ್ಸ್ ಆನ್ ದ ರೆಡ್ ಲ್ಯಾಂಪ್ ಸಿಗರೇಟ್ನ ಸೇದೋದಿರ್ಬೋದು, ಲೈಕ್ ವೈಟ್ ಮೆನ್ಸ್. ಇದನ್ನೆಲ್ಲ ನೋಡಿದಂತಹ ಲಾಕನ್ಗೆ ಅವ್ರ ಅಪ್ಪನಿಗೆ ಸಾಕಷ್ಟು ಕೋಪ ಬರ್ತಾಯಿತ್ತು. ಅವರು ಇದನ್ನು ಬಾಕಾ ಈ ಥರ ಎಲ್ಲ ಮಾಡ್ತಾ ಇದ್ದಿದ್ದು ನೋಡಿ ಸಾಕಷ್ಟು ಬೈತಾಯಿದ್ರು. ಆಮೇಲೆ ಹಿಡ್ಕೊಂಡು ಹೊಡಿತಾನೂ ಇದ್ದರು. ಯಾಕೆ ಈ ಥರ ಯಾವಾಗ್ಲೂ ಕೂಡ ವೈಟ್ ಮ್ಯಾನ್ಸ್ ಥರ ಕ್ಲಾತ್ಸ್ ಹಾಕ್ತಾ ಇದೆಯಾ, ಯು ಸನ್ ಆಫ್ ಎ ಪಿಗ್ ಅಂತ ಹೇಳಿಬಿಟ್ಟು ಈ ರೀತಿ ಎಲ್ಲ ಬೈದು ಅವನನ್ನು ಚೆನ್ನಾಗಿ ಹೊಡಿತಾನೂ ಇದ್ದರು. ಯಾಕೆ ಬಿಕಾಸ್ ಬಾಕಾ ವಾಸ್ ಆಲ್ವೇಸ್ ಆಲ್ವೇಸ್ ಇಮಿಟೇಟಿಂಗ್ ದ ವೈಟ್ ಮೆನ್ಸ್ ಆ್ಯಂಡ್ ದಿಸ್ ವೈಟ್ ಮೆನ್ಸ್ ಆರ್ ಕಾಲ್ಡ್ ಪಿಲಿ ಸಾಹೇಬ್ ಅಂತ ಕರೀತಾಯಿದ್ರು. ಫಾರ್ ಇವನನ್ನು ಇಮಿಟೇಟ್ ಮಾಡಿ 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 ಇವನನ್ನು ಬಾಕನ ಎಲ್ಲರೂ ಕೂಡ ಪಿಲಿ ಸಾಹೇಬ್ ಅಂತ ಕರೀತಾಯಿದ್ರು. As Baka lay awoke, his father as usual berates him the filthy language, son of a pig. ಯಾವಾಗಲೂ ಕೂಡ ಬಾಕಾ ಎದ್ದಿದ ತಕ್ಷಣವೇ ಅವ್ರ ಅಪ್ಪ ಬೈತಾಯಿದ್ರು, ಯು ಸನ್ ಆಫ್ ಎ ಪಿಗ್, ನೀನು ಅಂದಿ ಮಗನೇ ಎದೊಳೋ ಬೇಗ ಅಂತ ಹೇಳಿ ಹೇಳ್ಬಿಟ್ಟು ಬೈತಾಯಿದ್ರು. ಯಾಕೆ ಬೈತಾಯಿದ್ರು ಅಂದರೆ, ಇಷ್ಟು ಲೇಟಾಗಿದ್ದರೆ ನೀನು ಟಾಯ್ಲೆಟ್ ಕ್ಲೀನ್ ಮಾಡೋಕ್ಕೆ ಹೋಗೋರು ಯಾರು, ಯು ಹ್ಯಾವ್ ಟು ಕ್ಲೀನ್ ದ ಟಾಯ್ಲೆಟ್ಸ್ ಆಫ್ ದ ಅಪ್ಪರ್ ಕ್ಯಾಸ್ಟ್ ಆ್ಯಂಡ್ ಬ್ರಿಟಿಷ್ ಕಾಲೋನೀಸಲ್ಲಿ ಹೋಗಿ ಟಾಯ್ಲೆಟ್ಸ್ ಕ್ಲೀನ್ ಮಾಡಬೇಕು, ಬೇಗ ಎದ್ಬಿಟ್ಟು ಟಾಯ್ಲೆಟ್ ಕ್ಲೀನ್ ಮಾಡು. ಆ್ಯಂಡ್ ಆಸ್ಕ್ಡ್ ಹಿಮ್ ಟು ಗೆಟ್ ಅಪ್ ಆ್ಯಂಡ್ ಸ್ಟಾರ್ಟ್ ಇಸ್ ವರ್ಕ್ ಅಟ್ ದ ಲೆಟ್ರಿನ್ಸ್ ಇನ್ ದ ಬ್ಯಾರಕ್ಸ್ಗೆ ಹೋಗ್ಬಿಟ್ಟು ಬೇಗ ಟಾಯ್ಲೆಟ್ ಕ್ಲೀನ್ ಮಾಡು ನೀನು ಅಂತ ಎಲ್ಲ ಹೇಳಿ ಬೈತಾಯಿದ್ರು. ಈ ಇಗ್ನೋರ್ಸ್ ಹಿಮ್, ಬಾಕಾ ಲಾಕನ್ ಮಾತನ್ನು ಇಗ್ನೋರ್ ಮಾಡಿಬಿಟ್ಟು ಈ ಸ್ಯಾಡ್ಲಿ ರಿಕಲೆಕ್ಟ್ಸ್ ದ ಫೌಂಡ್ ಮೆಮೊರೀಸ್ ಆಫ್ ಹಿಸ್ ಡೆಡ್ ಮದರ್ ಆ್ಯಂಡ್ ಫಾಲ್ಸ್ ಅಸ್ಲೀಪ್ ಅಗೈನ್. ಯಾವಾಗ ಅವ್ರ ಅಪ್ಪ ಬೈತಾಯಿದ್ರು ಆದರೂ ಕೂಡ ಕೇಳಿಸ್ಕೊಂಡ್ರು ಕೂಡ ಕೇಳಿಸ್ಕೊಳ್ದೇ ಇರೋ ಥರ ಎದ್ಬಿಟ್ಟು ತನ್ನ ಅಮ್ಮನ ನೆನಪನ್ನು ಮಾಡ್ಕೊತ ಮತ್ತೆ ಬಾಕಾ ಮಲಗ್ತಾ ಇದ್ದ. ಬಾಕಾ ಈಸ್ ಅ ವೆರಿ ಯಂಗ್ ಮ್ಯಾನ್, ಈಸ್ ಆಲ್ಮೋಸ್ಟ್ 18 years, 18 ವರ್ಷದ ಹುಡುಗ ಪಾಪ. ಅವನಿಗೆ ಈಗ ತನ್ನ ಅಮ್ಮನ ತೀರ್ಕೊಂಡಿದ್ದಾರೆ. ಅಮ್ಮನ ತೀರ್ಕೊಂಡ ನಂತರ ತಾನು ಈ ಮನೇಲಿ ವಾಸಿಸ್ತಾ ತುಂಬ ಚಿಕ್ಕ ವಯಸ್ಸಿಂದನೇ ಟಾಯ್ಲೆಟ್ಸ್ನ ಕ್ಲೀನ್ ಮಾಡ್ತಾ ತನ್ನ ಜೀವನನ ಕಳೀತಾ ಇದ್ದಾನೆ. All of a sudden, another familiar voice from the outside the rudely awakened him and Baka rushed to the familiar figures of the Havaldar Charat Singh. Havaldar Charat Singh is a famous hockey player. ಬಾಕಾ ಸಡನ್ನಾಗಿ ಮಲಗಿದ್ದ, ಆಗಲೇ ಸಡನ್ನಾಗಿ ಒಂದು ವಾಯ್ಸ್ ಕೇಳಿಬಂತು. ಅದು ಹವಲ್ದಾರ್ ಚರತ್ ಸಿಂಗ್ ಅವ್ರದ್ದು. ಹವಲ್ದಾರ್ ಚರತ್ RAT ಆಗಬೇಕು, ಚರತ್ ಸ್ಪೆಲ್ಲಿಂಗ್ ತಪ್ಪಿದೆ, ಚರತ್ ಸಿಂಗ್. ಹವಲ್ದಾರ್ ಚರತ್ ಸಿಂಗ್ ಇಸ್ ಅ ಫೇಮಸ್ ಹಾಕಿ ಪ್ಲೇಯರ್. ಅವ್ರ ಮನೇಲಿ ಟಾಯ್ಲೆಟ್ಲ ಕ್ಲೀನ್ ಮಾಡಬೇಕಾಗಿತ್ತು. ಆಗ ತಕ್ಷಣವೇ ಬಾಕಾ ಜ್ಞಾಪಿಸ್ಕೊಂಡು ಹವಲ್ದಾರ್ ಚರತ್ ಸಿಂಗ್ ತಕ್ಷಣವೇ ಕೂಗ್ತಾಯಿದ್ರು. ಹವಲ್ದಾರ್ ಚರತ್ ಸಿಂಗ್ ಟಾಯ್ಲೆಟ್ ಇನ್ನೂ ಕೂಡ ಕ್ಲೀನ್ ಮಾಡೋಕ್ಕೆ ಬಂದಿರಲ್ಲ. ಈ ಸ್ಟಾರ್ಟ್ ಸ್ಕೋಲ್ಡಿಂಗ್ ಬಾಕಾ ಆ್ಯಂಡ್ ಹ್ಯಾಸ್ಕ್ ಹಿಮ್ ವೈ ದ ಟಾಯ್ಲೆಟ್ಸ್ ವರ್ ನಾಟ್ ಕ್ಲೀನ್ಡ್. ಚರತ್ ಸಿಂಗ್ ತಕ್ಷಣ ಕೂಗಕ್ಕೆ ಸ್ಟಾರ್ಟ್ ಮಾಡಿದೆ, ಯಾಕೆ ಇನ್ನೂ ಟಾಯ್ಲೆಟು ಕ್ಲೀನ್ ಆಗಿಲ್ಲ, ಬೇಗ ಟಾಯ್ಲೆಟ್ನ ಕ್ಲೀನ್ ಮಾಡು, ಎದ್ದುಬಿಟ್ಟು ಬೇಗ ನನ್ನ ಟಾಯ್ಲೆಟ್ನ ಕ್ಲೀನ್ ಮಾಡು ಅಂತ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ದ. ಆ್ಯಂಡ್ ಬಾಕಾ ಕ್ಲೀನ್ಸ್ ದ ಟಾಯ್ಲೆಟ್ ಆಫ್ ಚರತ್ ಸಿಂಗ್, ತುಂಬ ನೀಟಾಗಿ ಕ್ಲೀನ್ ಮಾಡ್ತಾನೆ. ಆಗ ಹವಲ್ದಾರ್ ಚರತ್ ಸಿಂಗ್ ವಾಸ್ ಹ್ಯಾಪಿ ದಟ್ ಈ ಕ್ಲೀನ್ ದ ಟಾಯ್ಲೆಟ್ ವೆರಿ ವೆಲ್. ತುಂಬ ಚೆನ್ನಾಗಿ ಕ್ಲೀನ್ ಮಾಡೋದ್ರಿಂದ ಹವಲ್ದಾರ್ ಚರತ್ ಸಿಂಗ್ ಹೇಳ್ತಾನೆ, ಯು ಕಮ್ ಇನ್ ದ ಈವ್ನಿಂಗ್, ಐ ವಿಲ್ ಗಿಫ್ಟ್ ಯು ಹಾಕಿ ಬ್ಯಾಟ್ ಅಂತ ಹೇಳ್ತಾನೆ. ನೀನು ಈವ್ನಿಂಗ್ ನನ್ನನ್ನು ಬಂದು ಭೇಟಿ ಆಗು, ಐ ವಿಲ್ ಗಿಫ್ಟ್ ಯು ಹಾಕಿ ಬ್ಯಾಟ್ ಅಂತ ಹೇಳ್ತಾನೆ. ಆಮೇಲೆ ಬಂದು ಭೇಟಿ ಆಗು, ನಾನು ನಿನಗೊಂದು ಹಾಕಿ ಬ್ಯಾಟನ್ನು ಕೊಡ್ತೀನಿ ಅಂತ. ವೆನ್ ಹವಲ್ದಾರ್ ಚರತ್ ಸಿಂಗ್ ಎಮರ್ಜ್ಡ್ ಔಟ್ ಆಫ್ ದ ಟಾಯ್ಲೆಟ್, ಇಟ್ಸ್ ಐಸ್ ಫೆಲ್ ಆನ್ ದ ಬಾಕಾ ಆ್ಯಂಡ್ ವಂಡರ್ ಹೌ ಈ ಕೆಪ್ಟ್ ಹಿಮ್ಸೆಲ್ಫ್ ಕ್ಲೀನ್ ಇನ್ ಸ್ಪೈಟ್ ಆಫ್ ದ ಡರ್ಟಿ ವರ್ಕ್. ಹವಲ್ದಾರ್ ಚರತ್ ಸಿಂಗ್ಗೆ ತುಂಬ ಆಶ್ಚರ್ಯ ಆಗುತ್ತದೆ. ಯಾಕಂದರೆ ಬಾಕಾ
ಈ ಆಲ್ವೇಸ್ ಇಮಿಟೇಟಿಂಗ್ ದ ವೈಟ್ ಮ್ಯಾನ್. ಐ ಆಲ್ರೆಡಿ ಟೋಲ್ಡ್ ಯು ಬಿಫೋರ್. ನಾನು ನಿಮ್ಗೆ ಮುಂಚೆನೇ ಹೇಳ್ದಂಗೆ ಯಾವಾಗಲೂ ಕೂಡ ವೈಟ್ ಮ್ಯಾನ್ಸ್ನ ಇವನು ಇಮಿಟೇಟ್ ಮಾಡ್ತಾ ಇದ್ದ. ಹಾಗೆ ಇವನು ತುಂಬ ಕ್ಲೀನಾಗಿರ್ತಾ ಇದ್ದ. ಬಾಕಾ ಈವನ್ ಈ ಕ್ಲೀನ್ಸ್ ದ ಲೆಟ್ರೀನ್ಸ್. ಲೆಟ್ರೀನ್ನ ಕ್ಲೀನ್ ಮಾಡಿದ್ರೂ ಕೂಡ ಬಾಕಾ ಇವನು ತುಂಬ ಕ್ಲೀನಾಗಿ ಇರ್ತಾ ಇದ್ದ. ಯಾವಾಗಲೂ ಕ್ಲೀನಾಗಿ ತನ್ನ ಡ್ರೆಸ್ಸನ್ನು ನೀಟಾಗಿ ಹಾಕ್ಕೊಳ್ಳೋದಿರ್ಬೋದು, ಕೈನ ನೀಟಾಗಿ ಸ್ವಚ್ಛ ಮಾಡ್ಕೊಳ್ಳೋದು, ಕಾಲು ಗೀಲು ಎಲ್ಲ ಯಾವಾಗಲೂ ಕೂಡ ಈ ಆಲ್ವೇಸ್ ಕೇರ್ ಅಬೌಟ್ ಈಸ್ ಹೈಜಿನಿಕ್. ಇದನ್ನು ನೋಡಿದಂತೆ ಯಾವಾಗ ಟಾಯ್ಲೆಟ್ಗೆ ಹೋಗಿ ಆಚೆ ಕಡೆ ಬರ್ತಾನೋ ಅದನ್ನು ನೋಡಿದಂಥ ಹವಲ್ದಾರ್ ಚರತ್ ಸಿಂಗ್ಗೆ ಆಶ್ಚರ್ಯ ಆಯಿತು. ಇಷ್ಟೆಲ್ಲ ಟಾಯ್ಲೆಟ್ನ ಕ್ಲೀನ್ ಮಾಡಿದ್ರು ಕೂಡ, ಇಷ್ಟೆಲ್ಲ ಡರ್ಟಿ ವರ್ಕ್ ಮಾಡಿದ್ರು ಕೂಡ ಇವನು ಹೆಂಗೆ ಕ್ಲೀನಾಗಿರೋಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು ಖುಷಿನೂ ಆಯಿತು. ಈ ಫರ್ಗಾಟ್ಸ್ ದ ಹೈ ಕ್ಲಾಸ್ ಪ್ರೆಜುಡೀಸ್. ಹವಲ್ದಾರ್ ಚರತ್ ಸಿಂಗ್ ವಾಸ್ ದ ಮ್ಯಾನ್ ಹೂ ಫರ್ಗೆಟ್ ದಟ್ ಈಸ್ ಹೈ ಕ್ಲಾಸ್ ಆ್ಯಂಡ್ ದ ಬಾಕಾ ಬಿಲಾಂಗ್ಸ್ ಟು ದ ಲೋ ಕ್ಯಾಸ್ಟ್ ಮ್ಯಾನ್. ಆದರೂ ಕೂಡ ಲೋ ಕ್ಯಾಸ್ಟ್ ಹೈ ಕ್ಲಾಸ್ನ ಮರೆತುಬಿಟ್ಟು ಈ ಟೋಲ್ಡ್ ದಟ್ ಈ ಪ್ರಾಮಿಸಸ್ ಆ್ಯಂಡ್ ಈ ಟೆಲ್ಸ್ ದಟ್ ಐ ವಿಲ್ ಗಿಫ್ಟ್ ಯು ಹಾಕಿ ಬ್ಯಾಟ್ ಕಮ್ ಆಫ್ಟರ್ವರ್ಡ್ಸ್ ಅಂತ ಹೇಳ್ತಾನೆ. ಈವನ್ ನಿಮಗೆ ಕ್ವಶನ್ಸ್ನ ಕೇಳ್ಬೋದು ಇವನ್ ಇನ್ ದ ಎಕ್ಸಾಮಿನೇಷನ್. ಹೂ ಅಪ್ರಿಷಿಯೇಟ್ ಬಾಕಾ ಈವನ್ ಈಸ್ ಅ ಹೈಯರ್ ಕ್ಯಾಸ್ಟ್ ಅಂತ ಕೇಳಿದಾಗ ಹವಲ್ದಾರ್ ಚರತ್ ಸಿಂಗ್ ಹೂ ಅಪ್ರಿಷಿಯೇಟ್ ಬಾಕಾ ಈವನ್ ಈಸ್ ಅ ಹೈಯರ್ ಕ್ಯಾಸ್ಟ್ ಆ್ಯಂಡ್ ಹೈಯರ್ ಕ್ಲಾಸ್ ಆ್ಯಂಡ್ ಈ ಬಿಲಾಂಗ್ಸ್ ಟು ಹೈಯರ್ ಕ್ಲಾಸ್ ಆ್ಯಂಡ್ ಬಾಕಾ ಬಿಲಾಂಗ್ಸ್ ಟು ಲೋವರ್ ಕ್ಲಾಸ್ ಆದರೂ ಕೂಡ ಅಪ್ರಿಷಿಯೇಟ್ ಮಾಡ್ತಾನೆ. ಬಿಕಾಸ್ ಬಾಕಾ ಈಸ್ ವೆರಿ ಕ್ಲೀನ್ ಆ್ಯಂಡ್ ಈಸ್ ಅ ವೆರಿ ಗುಡ್ ವರ್ಕರ್ ಆ್ಯಂಡ್ ನೀಟಾಗಿ ವರ್ಕ್ ಮಾಡ್ತಾ ಇದ್ದ. ಈವನ್ ಈಸ್ ಡೂಯಿಂಗ್ ದ ಅನ್ಫಿಲ್ತಿ ಅನ್ವರ್ತಿ ಈ ಕ್ಲೀನ್ಸ್ ದ ಡರ್ಟಿ ವರ್ಕ್ಸ್ ಆಫ್ ದ ಪೀಪಲ್. ಈವನ್ ಯಾವುದು ಟಾಯ್ಲೆಟ್ ಕ್ಲೀನ್ ಮಾಡಿದ್ರು ಕೂಡ ಬಾಕಾ ತುಂಬ ನೀಟಾಗಿ ಟಾಯ್ಲೆಟ್ ಕ್ಲೀನ್ ಮಾಡ್ತಾ ಇರೋ ಕಾರಣದಿಂದ ಇವನಿಗೆ ಸಾಕಷ್ಟು ಖುಷಿ ಆಯಿತು. ಇವನು ಹೈ ಮತ್ತು ಲೋ ಕ್ಲಾಸ್ ಅನ್ನೋದು ನೋಡ್ದೇ ಬಾಕನಿಗೆ ಹೇಳ್ದೆ, ನಾನು ನಿನಗೆ ಗಿಫ್ಟ್ ಕೊಡ್ತೀನಿ ಹಾಕಿ ಬ್ಯಾಟ್ನ, ಆಮೇಲೆ ಬಾ ಅಂತ. Baka is pleased and involves himself in his work of cleaning the toilets with great earnest. He always Baka cleans the toilets in a very compassionate and the very neat way. ಈ ತುಂಬ ಯಾವುದೇ ಕೆಲಸ ಮಾಡಿದ್ರು ಬಾಕಾ ತುಂಬ ನೀಟಾಗಿ ತುಂಬ ಶ್ರದ್ಧೆಯಿಂದ ಮಾಡ್ತಾ ಇರ್ತಾನೆ. ಆ್ಯಂಡ್ ಈಸ್ ಅಡ್ಮಿರೇಷನ್ ಫಾರ್ ದಿ ಯುರೋಪಿಯನ್ ಟಾಯ್ಲೆಟ್ಸ್. ಯುರೋಪಿಯನ್ ಟಾಯ್ಲೆಟ್ಸಲ್ಲಿ ಫ್ಲಶ್ ಸಿಸ್ಟಮ್ ಇರುತ್ತೆ. ಯುರೋಪಿಯನ್ ಟಾಯ್ಲೆಟ್ಸಲ್ಲಿ ಜಸ್ಟ್ ಫ್ಲಶ್ ಸಿಸ್ಟಮ್ ಇರೋದ್ರಿಂದ ಇಂಡಿಯನ್ ಟಾಯ್ಲೆಟ್ಸಲ್ಲಿ ಫ್ಲಶ್ ಸಿಸ್ಟಮ್ ಇರೋಲ್ಲ. ಆಮೇಲೆ ಯಾವಾಗಲೂ ಕೂಡ ಇಂಡಿಯನ್ ಟಾಯ್ಲೆಟ್ಸ್ ಆಲ್ವೇಸ್ ಇಂಡಿಯನ್ ಟಾಯ್ಲೆಟಲ್ಲಿ ಇವರು ಗ್ರೌಂಡ್ಸಲ್ಲಿ ಮತ್ತು ಇಟ್ ಹ್ಯಾಸ್ ಅ ಪಿಟ್ ಇರುತ್ತಲ್ಲ ಅಂಥ ಜಾಗದಲ್ಲಿ ಇದು ಹೋಗ್ತಾ ಇರ್ತಾರೆ. ಅದನ್ನು ಕ್ಲೀನ್ ಮಾಡಬೇಕಾದ್ರೆ ಬಾಕಾ ಅಂತವ್ರೆ ಬೇಕಾಗಿರ್ತದೆ. ಅದಕ್ಕೆ ಬ್ರಿಟಿಷರ್ಸು ಆಲ್ವೇಸ್ ಕ್ರಿಟಿಸೈಸ್ ದೇ ವರ್ ಕ್ರಿಟಿಸೈಸಿಂಗ್ ಇಂಡಿಯನ್ಸ್ ಕಾಲೆ ಆದ್ಮಿ ಜಮೀನ್ ಪೇ ಉಗ್ನೆ ವಾಲಾ ಅಂತ ಹೇಳ್ಬಿಟ್ಟು ಇಟ್ ಈಸ್ ಅ ಕೊಟೇಶನ್ ಫ್ರಮ್ ದ ನಾವಲ್ ಕಾಲೆ ಆದ್ಮಿ ಜಮೀನ್ ಪರ್ ಉಗ್ನೆ ವಾಲಾ ಅಂತಲೂ ಕೂಡ ಯಾವಾಗಲೂ ಕೂಡ ಬೈತಾ ಇರ್ತಾರೆ. ಬಟ್ ಫ್ಲಶ್ ಸಿಸ್ಟಮ್ಸಲ್ಲಿ ತುಂಬ ನೀಟಾಗಿರ್ತಾ ಇರ್ತದೆ. ಬಾಕಾ is a fan of Europeans, also dislikes it at his recall the naked Hindu men and women squatting in the open every morning. ಬಾಕಾ ಯಾವಾಗಲೂ ಬೈತಾ ಇರ್ತಾನೆ, ಇದು ಯುರೋಪಿಯನ್ ಟಾಯ್ಲೆಟ್ಸು, ಯುರೋಪಿಯನ್ಸ್ನ ಎಷ್ಟು ನೀಟಾಗಿ ಇವರು ಕ್ಲೀನಾಗಿ ಇಟ್ಕೊತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಯುರೋಪಿಯನ್ಸ್ they were always cleaning, they always use the flush systems and they were not squatting on the open every morning. They were not using the toilets in the open field. Baka preferred sweeping the streets like his father, which to him was a more easy work. ಲಾಕಾ ರೋಡನ್ನ ಕಸ ಗುಡಿಸ್ತಾ ಇರೋ ಅಂಥ ಹೆಡ್ಮ್ಯಾನ್ ಆಗಿರೋದ್ರಿಂದ ಬಾಕನಿಗೆ ಇಂಥ ಕೆಲಸ ಇಷ್ಟ ಆಗ್ತಾಯಿತ್ತು. ಬಿಕಾಸ್ ಅದು ಕೂಡ ಇದಕ್ಕಿಂತ ಸುಲಭವಾಗಿ ಅಂತ ಬಾಕನಿಗೆ ಅನ್ನಿಸ್ತಾ ಇತ್ತು. ಇದಾದರೆ ತುಂಬ ಕಷ್ಟದ ಕೆಲಸ, ಯಾಕಂದರೆ ಯುರೋಪಿಯನ್ಸ್ ಥರ ಇಂಡಿಯನ್ಸು ಫ್ಲಶ್ ಸಿಸ್ಟಮ್ ಯೂಸ್ ಮಾಡ್ದೇ ಎಲ್ಲ ಕೂಡ ನೆಲದ ಮೇಲೆ ಎಲ್ಲನೂ ಕೂಡ ಲೆಟ್ರಿನ್ ಮಾಡೋದ್ರಿಂದ ಇದು ಬಾಕನಿಗೆ ಕ್ಲೀನ್ ಮಾಡೋಕ್ಕೆ ಸಾಕಷ್ಟು ಮುಜುಗರನೂ ಆಗ್ತಾಯಿತ್ತು. ಆ್ಯಸ್ ಬಾಕಾ ಸ್ಟುಡ್ ದೇರ್ ಥಿಂಕಿಂಗ್ ಈ ಸಡನ್ಲಿ ಜಾಲ್ಟ್ ಔಟ್ ಆಫ್ ಎಸ್ ರಿವೇರ್ ಹಿಯರಿಂಗ್ ರಮಾನಂದ್ ಎ ಮನಿ ಲೆಂಡರ್ ಶೌಟಿಂಗ್ ಹಿಮ್ ಫಾರ್ ಅ
ಕ್ಲೀನ್ ಲೆಟ್ರಿನ್. ರಮಾನಂದ್ ಅಂತ ಒಬ್ಬ ಇರ್ತಾನೆ, ರಮಾನಂದ್ ಅಂತ ಅಲ್ಲೇ ಒಬ್ಬ, ಅವನು ಲೆಟ್ರಿನ್ನು ಕ್ಲೀನ್ ಮಾಡೋಕ್ಕೆ ಅಂತ ಬಾಕ ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಬಾಕ ಅವನು ರಮಾನಂದ್ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಏನು ನೀನು ಲೆಟ್ರಿನ್ ಕ್ಲೀನ್ ಮಾಡಿಲ್ವಲ್ಲ, ಇಟ್ ಈಸ್ ನಾಟ್ ಕ್ಲೀನ್ಡ್, ಯು ಹ್ಯಾವ್ ನಾಟ್ ಕ್ಲೀನ್ ದ ಲೆಟ್ರಿನ್ ವೆರಿ ವೆಲ್, ಏನಿದೆಲ್ಲ ಇಷ್ಟು ನೀಟಾಗಿ ಕ್ಲೀನ್ ಮಾಡಿಲ್ವಲ್ಲ ಅಂತ ಬೈತಾ ಇರ್ತಾನೆ. ಬಾಕ ಇಮಿಡಿಯೇಟ್ಲಿ ಒಬ್ಲೈಜ್ ಆ್ಯಂಡ್ ಫಿನಿಶಸ್ ದ ಕ್ಲೀನಿಂಗ್ ಆಲ್ ದ ಲೆಟ್ರಿನ್ಸ್ ದಟ್ ಮಾರ್ನಿಂಗ್. ಅಟ್ ದಟ್ ಸೇಮ್ ಟೈಮ್ಸ್ ಬಾಕ ಕ್ಲೀನ್ಸ್ the latrines of Ramanand. Later he shovels all the collected in the basket of the straw and feeds them into furnace near his house. ಅದನ್ನೆಲ್ಲ ಟಾಯ್ಲೆಟ್ ಕ್ಲೀನ್ ಮಾಡಿ ಬಂದಿದ್ದ ದುಡ್ಡನ್ನೆಲ್ಲ ಒಂದು ಬ್ಯಾಸ್ಕೆಟಲ್ಲಿ ಹಾಕ್ಕೊಂಡು ಹೋಗ್ತಾಯಿದ್ದೆ. ಆಫ್ಟರ್ 20 minutes ಆಫ್ ಹಾರ್ಡ್ ವರ್ಕ್ ಬಾಕ ಮಾರ್ನಿಂಗ್ ಶಿಫ್ಟ್ ಎಂಡೆಡ್. 20 ನಿಮಿಷದ ಹಾರ್ಡ್ ವರ್ಕ್ ನಂತರ, ಒಂದು ಬ್ಯಾರಕನ್ನು ನೀಟಾಗಿ ಕ್ಲೀನ್ ಮಾಡಿದ ನಂತರ ಬಾಕನ ಮಾರ್ನಿಂಗಲ್ಲಿ ಏನು ಕ್ಲೀನ್ ಮಾಡಬೇಕಾಗಿತ್ತು ಅದು ಡ್ಯೂಟಿ ಈಗ ಮುಗಿಯುತ್ತೆ. ಆ ಡ್ಯೂಟಿ ಮುಗಿದ ನಂತರ ಈ ಡಿಡ್ ನಾಟ್ ಫೀಲ್ ದ ಸ್ಟ್ರೈನ್ ಈ ವುಡ್ ಫೀಲ್ ವೈಲ್ ಕ್ಲೀನಿಂಗ್ ದ ಲೆಟ್ರಿನ್ಸ್. ಯಾವಾಗ ಲೆಟ್ರಿನ್ನ ಕ್ಲೀನ್ ಮಾಡ್ತಾನೆ ಆಗ ಪೇಯ್ನ್ ಅಷ್ಟು ಕಾಣಿಸ್ಕೊಳ್ಳಲ್ಲ, ಆದರೆ ಲೆಟ್ರಿನ್ ಕ್ಲೀನ್ ಮಾಡಿದಾದ ನಂತರ ಸಾಕಷ್ಟು ಪೇಯ್ನನ್ನು ಕಾಣಿಸ್ಕೊಳಿಸ್ತಾ ಇರ್ತದೆ. ಸಾಕಷ್ಟು ಸುಸ್ತಾಗಿದೆ ಬಾಕನಿಗೆ, ಯಾಕಂದರೆ ಸಾಕಷ್ಟು ಹಾರ್ಡ್ ವರ್ಕ್ನ ಮಾಡಿರೋದ ನಂತರ ಇವನಿಗೆ ಸಾಕಷ್ಟು ಸುಸ್ತಾಗಿದೆ. ಆಫ್ಟರ್ ಫಿನಿಶಿಂಗ್ ಇಸ್ ಮಾರ್ನಿಂಗ್ ಶಿಫ್ಟ್, ಯಾವಾಗ ಇವನು ಮಾರ್ನಿಂಗ್ ಶಿಫ್ಟನ್ನು ಫಿನಿಶ್ ಮಾಡ್ದ, ಈ ವೆಂಟ್ ಬ್ಯಾಕ್ ಟು ಹಿಸ್ ಹೋಮ್. ಯಾವಾಗ ಮಾರ್ನಿಂಗ್ ಶಿಫ್ಟನ್ನು ಮಾಡ್ದ ಇವನು ವಾಪಸ್ಸು ಮನೆಗೆ ಹೋಗ್ತಾನೆ. ಬಾಕ ಮನೆಗೆ ಹೋಗಿದಾದ್ಮೇಲೆ ಈ ಹ್ಯಾಸ್ ಸಮ್ ಟೀ ಬೇಕು ಅಂತ ಕೇಳ್ತಾನೆ. ಅಟ್ ದ ಟೈಮ್ ಸೋಹಿನಿ ಮನೇಲಿರ್ತಾರೆ, ಅವ್ರ ತಂಗಿ ಸೋಹಿನಿ ಮನೇಲಿದ್ದಾಗ ಟೀ ಬೇಕು ಸ್ವಲ್ಪ ಅಂತ ಇರುತ್ತಾನೆ. ಬಟ್ ಇಸ್ ಲಾಕ ಫೈಂಡ್ಸ್ ಹಿಸ್ ಫಾದರ್ ಸ್ಟಿಲ್ ಸ್ಲೀಪಿಂಗ್. ಹಿಸ್ ಫಾದರ್, ಅವರ ಅಪ್ಪ ಇನ್ನೂ ಕೂಡ ಮಲಗಿದ ಜಾಗದಲ್ಲೇ ಮಲಗಿದ್ದಾರೆ. ಲಿಟಲ್ ಬ್ರದರ್ ಇಸ್ ನೋವೇರ್ ಇನ್ ಸೈಟ್. ಅವನ ತಮ್ಮ ಅವನ ಕಣ್ಣೆದುರುಗಡೆ ಕಾಣಿಸ್ತಾ ಇಲ್ಲ. ಆಗ ತಮ್ಮ ಎದುರುಗಡೆ ಕಾಣಿಸ್ತಾ ಇರೋದು ಮೋಸ್ಟ್ಲಿ ಅಲ್ಲೆಲ್ಲೋ ಕ್ಲೀನ್ ಮಾಡೋಕ್ಕೆ ಅವನೆಲ್ಲೋ ಯಾವುದೋ ರೋಡನ್ನು ಕ್ಲೀನ್ ಮಾಡೋಕ್ಕೆ ಹೋಗಿರ್ಬೋದು ಅಂತ ಅಂದ್ಕೊತಾರೆ. ಅಥವಾ ಇವನು ಪ್ಲೇಯಿಂಗ್ ದ ಫುಟ್ಬಾಲ್ ಇನ್ ದ ಬ್ಯಾಕ್ ಯಾರ್ಡಲ್ಲಿ, ಹಿಂದ್ಗಡೆ ಒಂದು ಇದಿದೆ, ಅಲ್ಲಿ ಎಲ್ಲಾದರೂ ಫುಟ್ಬಾಲ್ನ ಆಟ ಆಡೋಕ್ಕೆ ಹೋಗಿರ್ಬೋದು ಅಂತ ಹೇಳಿ ಅನ್ಕೊತಾನೆ. ಈ ಫೈಂಡ್ಸ್ ಇಸ್ ಯಂಗರ್ ಸಿಸ್ಟರ್ ಸೋಹಿನಿ ಹೂ ಇಸ್ ಸ್ಟ್ರಗಲಿಂಗ್ ಟು ಸ್ವಿಚ್ ಆನ್ ದಿ ಫೈರ್, ಲೈಟಿಂಗ್ ದಿಸ್ ಫೈರ್. ಬೆಂಕಿ ಅದು ಒಲೆನ ಉರಿಸೋದಕ್ಕೆ ಸಾಕಷ್ಟು ಒದ್ದಾಡ್ತಾ ಹೆಲ್ಪ್ಸ್ ಬಾಕ ಟು ದ ಸ್ವಿಚ್ ಆನ್. ಯಾವಾಗ ಒಲೆನ ಉರಿಸೋದಕ್ಕೆ ಹೆಲ್ಪ್ ಮಾಡ್ತಾರೆ ಆಗ ಹೆಲ್ಪ್ಸ್ ಬಾಕ ಟು ಸ್ವಿಚ್ ಆನ್ ದ ಸ್ಟವ್. ಆಗ ಸೋಹಿನಿಗೆ ಗೊತ್ತಾಗುತ್ತೆ ಇನ್ನೂ ಕೂಡ ನೀರಿಲ್ಲ ನಮ್ಮ ಮನೇಲಿ ಅಂತ. ನೀರಿಲ್ಲದೆ ಇರೋ ಕಾರಣದಿಂದ ನೀರನ್ನು ತರೋಕ್ಕೆ ಅಂತ ಸೋಹಿನಿ ಬಿಂದಿಗೆ ಎತ್ಕೊಂಡು ಹೋಗ್ತಾರೆ. ದಿಸ್ ಚಾಪ್ಟರ್ ಎಂಡ್ಸ್ ಹಿಯರ್. ಈ ಚಾಪ್ಟರು ಇಲ್ಲಿಗೆ ಎಂಡ್ ಆಗ್ತದೆ, ಇಲ್ಲಿಗೆ ಎಂಡ್ ಆಗುತ್ತೆ. ಈ ರೀತಿಯಾಗಿ ಬಾಕನ ಬೆಳಗಿನ ಜೀವನ ಈ ರೀತಿ ಇರುತ್ತೆ. ಲೆಟ್ಸ್ ಸಮ್ ಆಫ್ ದ ಲೆಸನ್. ಬಾಕ ಇಸ್ ಎ ಯಂಗ್ ಮ್ಯಾನ್ ಆಫ್ 18 years. ಈಸ್ ಎ ಯಂಗ್ ಮ್ಯಾನ್ ಆಫ್ 18 ವರ್ಷದ ಒಬ್ಬ ಹುಡುಗ. ಬಾಕ ಲೀವ್ಸ್ ಇನ್ ಔಟ್ಕ್ಯಾಸ್ಟ್ ಕಾಲೋನಿ. ಒಂದು ಊರಿನಿಂದ ಆಚೆ ಇರುವಂತಹ ಒಂದು ಔಟ್ಕ್ಯಾಸ್ಟ್ ಕಾಲೋನಿ. ಇಟ್ ಈಸ್ ಅನ್ಹೈಜಿನಿಕ್ ಅನ್ಕಾಂಜಿನಿಯಲ್ ಪ್ಲೇಸಲ್ಲಿ ಬಾಕ ವಾಸಿಸ್ತಾ ಇದ್ದಾನೆ. ದ ನಾವೆಲ್ ಹ್ಯಾಪನಿಂಗ್ ಇನ್ ದ ಫಿಕ್ಷನಲ್ ಟೌನ್ ಕಾಲ್ಡ್ ಬುಲುಷಾ. ಇಟ್ ಈಸ್ ಇನ್ ಪಂಜಾಬ್ ಡಿಸ್ಟ್ರಿಕ್ಕಲ್ಲಿದೆ. ಬಾಕಾಸ್ ನೈಬರ್ಸ್ ಇನ್ಕ್ಲೂಡ್ ದ ಔಟ್ಕ್ಯಾಸ್ಟ್ ಪೀಪಲ್. ಇವನ ಥರನೇ ಔಟ್ಕ್ಯಾಸ್ಟ್ ಪೀಪಲ್ಲು ಇಲ್ಲಿ ವಾಸವಾಗಿದ್ದಾರೆ. ಹೂ ಆರ್ ದೋಸ್ ಸ್ಕ್ಯಾವೆಂಜರ್ಸ್, ಲೆದರ್ ವರ್ಕರ್ಸ್, ವಾಷರ್ಮೆನ್, ಬಾರ್ಬರ್ಸ್ ಆ್ಯಂಡ್ ದ ವಾಟರ್ ಕ್ಯಾರಿಯರ್ಸ್ ಆ್ಯಂಡ್ ದ ಗ್ರಾಸ್ ಕಟರ್ಸು ಇವ್ರನ್ನ ಸುತ್ತಮುತ್ತ ವಾಸಿಸ್ತಾ ಇದ್ದಾರೆ. ದಿಸ್ ಪ್ಲೇಸ್ ಇಸ್ ಔಟ್ಸೈಡ್ ದ ವಿಲೇಜ್ ಅಂತ ಹೇಳ್ಬೋದು. ಆಮೇಲೆ ಬಾಕಾಸ್ ಜಾಬ್ ಈಸ್ ಟು ಕ್ಲೀನ್ ದ ಲೆಟ್ರಿನ್ಸ್ ಆಫ್ ಅಪ್ಪರ್ ಕ್ಯಾಸ್ಟ್ ಪೀಪಲ್ ಆ್ಯಂಡ್ ದ ಟಾಮೀಸ್ ಆ್ಯಂಡ್ ದ ವೈಟ್ ಪೆನ್ಸ್ ಅಂತ ಹೇಳ್ಬೋದು. Baka's father name is Laka, is a head of foreman. Baka's sister name is Sohini. Baka younger brother name is Raka. Bakana younger brother ಹೆಸರು ರಾಕಾ ಅಂತ, ತಂಗಿ ಹೆಸರು ಸೋಹಿನಿ ಅಂತ. ಬಾಕ
ಮದರ್ ಡೈಡ್ ಅಟ್ ಎಂಗೇಜ್, ತುಂಬ ಎಂಗೇಜಲ್ಲೇ ಬಾಕಾ ಅವ್ರ ಅಮ್ಮನ ಕಳ್ಕೊಂಡಿದ್ದಾನೆ. ಈವನ್ ಇನ್ ದ ನಾವಲ್ ಈ ರಿಮೆಂಬರ್ಸ್ ಇಸ್ ಮದರ್ ಇನ್ ಅ ಸೋ ಮೆನಿ ವೇಸ್, ತುಂಬ ಸಲ ಜ್ಞಾಪಿಸ್ಕೊತಾನೆ. ಆಮೇಲೆ ಅಡ್ಮಿರೇಷನ್ ಫಾರ್ ದ ಲೈಫ್ ಆಫ್ ವೈಟ್ ಮೆನ್, ಆಲ್ವೇಸ್ ಬಾಕಾ ಆಲ್ವೇಸ್ ಇಮಿಟೇಟಿಂಗ್ ದ ವೈಟ್ ಮೆನ್, ಟಾಮೀಸ್ನ ಇಮಿಟೇಟ್ ಮಾಡ್ತಾ ಇರ್ತಾನೆ. ಆಮೇಲೆ ಅವ್ರ ಥರನೇ ಕ್ಲಾತ್ಸ್ ಹಾಕೋದಿರ್ಬೋದು, ಅವ್ರ ಥರನೇ ರೆಡ್ ಲ್ಯಾಂಪ್ ಸಿಗರೇಟು, ಫ್ಯಾಷನ್ ಟುವರ್ಡ್ಸ್ ದಿ ರೆಡ್ ಲ್ಯಾಂಪ್ ಸಿಗರೇಟ್ಸು, ಇದನ್ನೆಲ್ಲನೂ ಇರ್ತಾನೆ. Baka's father beat him with the filthy words of imitating the white man. While novel opens, it was a very cold morning. ತುಂಬ ಬೆಳಗ್ಗೆ ತುಂಬ ಚಳಿ ಇರ್ತದೆ. ಇನ್ ನಾರ್ತ್ ಇಂಡಿಯಾ ಸೈಡಲ್ಲಿ ತುಂಬ ಚಳಿ ಇರ್ತದೆ. ಅಂಥ ಸಮಯದಲ್ಲಿ ಇವನು ಬ್ರಿಟಿಷರ್ಸ್ ಕೊಟ್ಟಂತಹ ಒಂದು ಆರ್ಮಿ ಕ್ಲಾತ್ಸನ್ನು ಹೊಚ್ಕೊಂಡು ಮಲಗಿರ್ತಾನೆ. ಆನ್ ಗ್ರೌಂಡ್ ಈ ವಾಸ್ ಸ್ಲೀಪಿಂಗ್. ಮಾರ್ನಿಂಗಲ್ಲಿ ಬೇಗ ಎದ್ದೋಳು ನೀನು, ಬೇಗ ಟಾಯ್ಲೆಟ್ಸ್ ಕ್ಲೀನ್ ಮಾಡಬೇಕು ಅಂತ ಅವ್ರ ಅಪ್ಪ ಬೈದು ಹೊಡೆದು ಎದ್ದೊಳಿಸ್ತಾರೆ. ಬಾಕಾ ಕ್ಲೀನ್ಸ್ ದ ಲೆಟ್ರಿನ್ ಆಫ್ ಹವಲ್ದಾರ್ ಚರಣ್ ಸಿಂಗ್. ಸಡನ್ಲಿ ಈ ವೇಕ್ಸ್ ಅಪ್ ದ ಥಿಂಕಿಂಗ್ ದಟ್ ಈ ವಾಂಟ್ಸ್ ಟು ಕ್ಲೀನ್ ದ ಹವಲ್ದಾರ್ ಚರಣ್ ಸಿಂಗ್ ಅವರ ಟಾಯ್ಲೆಟ್ನ ಕ್ಲೀನ್ ಮಾಡಿಬಿಟ್ಟು ಅಂತ ಜ್ಞಾಪಿಸ್ಕೊಂಡು ಎದ್ದೊಳ್ತಾನೆ. ಹವಲ್ದಾರ್ ಚರಣ್ ಸಿಂಗ್ ಅವರ ಟಾಯ್ಲೆಟ್ನ ತುಂಬ ನೀಟಾಗಿ ಕ್ಲೀನ್ ಮಾಡ್ತಾನೆ. ಹವಲ್ದಾರ್ ಚರಣ್ ಸಿಂಗ್ ಆಲ್ಸೋ ಶಾಕ್ಡ್ ಸೀಯಿಂಗ್ ದ ಬಾಕಾ ದಿಸ್ ಈಸ್ ವೆರಿ ಕ್ಲೀನ್, ತುಂಬ ನೀಟಾಗಿ ಕ್ಲೀನ್ ಆಗಿರೋದನ್ನು ತುಂಬ ಶಾಕ್ ಆಗ್ತದೆ. ಆಗ ಹವಲ್ದಾರ್ ಚರಣ್ ಸಿಂಗ್ ಈಸ್ ಅ ಫೇಮಸ್ ಹಾಕಿ ಪ್ಲೇಯರ್ ಆ್ಯಂಡ್ ಈ ಟೋಲ್ಡ್ ಬಾಕಾ ದಟ್ ಯು ಕಮ್ ಆನ್ ಆಫ್ಟರ್ವರ್ಡ್ಸ್ ಐ ವಿಲ್ ಗಿವ್ ಯು ಹಾಕಿ ಸ್ಟಿಕ್ ಅಂತ ಹೇಳ್ತಾನೆ. ಅದೇ ರೀತಿ ಆಮೇಲೆ ಬಂದಾಗ ಹವಲ್ದಾರ್ ಚರಣ್ ಸಿಂಗ್ ಗಿಫ್ಟ್ಸ್ ಹಿಮ್ ದ ಹಾಕಿ ಸ್ಟಿಕ್ ಅಂತ ಹೇಳ್ತಾನೆ. ದ ಬಾಕಾಸ್ ಕಂಪ್ಯಾರಿಸನ್ ಇಂಡಿಯನ್ ಟಾಯ್ಲೆಟ್ಸ್ ವಿತ್ ಯುರೋಪಿಯನ್ ಟಾಯ್ಲೆಟ್ಸ್. ಯುರೋಪಿಯನ್ ಟಾಯ್ಲೆಟ್ಸು ಇಟ್ ಈಸ್ ಆಫ್ ದ ಫ್ಲಶ್ ಸಿಸ್ಟಮ್ಸಲ್ಲಿರುತ್ತೆ. ಆ ಟಾಯ್ಲೆಟ್ಸು ತುಂಬ ನೀಟಾಗಿ ಬೇಗ ಕ್ಲೀನು ಮಾಡ್ಬೋದು. ಇಂಡಿಯನ್ ಟಾಯ್ಲೆಟ್ ಸಿಸ್ಟಮ್ ಈಸ್ ಸೋ ಅನ್ಹೈಜಿನಿಕ್ ಬಿಕಾಸ್ ಇಟ್ ಈಸ್ ಆನ್ ದ ಗ್ರೌಂಡ್ ಆ್ಯಂಡ್ ಈ ಹ್ಯಾಸ್ ಟು ಕ್ಲೀನ್ ಆಲ್ ದೋಸ್ ಥಿಂಗ್ಸ್. ಅದನ್ನು ಇವನು ಆಮೇಲೆ ಯುರೋಪಿಯನ್ಸ್ ಆಲ್ವೇಸ್ ಹ್ಯಾವ್ ಅ ಪ್ಯಾಷನ್ ಟುವರ್ಡ್ಸ್ ದ ಟಾಯ್ಲೆಟ್ಸ್. their toilets always clean and their using system is also very good. Baka appreciates the European toilets. ಅಪ್ರಿಷಿಯೇಟ್ ಮಾಡ್ತಾನೆ ಯುರೋಪಿಯನ್ ಟಾಯ್ಲೆಟ್ಸ್ನ, ಬಿಕಾಸ್ ಯಾವಾಗಲೂ ಕ್ಲೀನ್ ಮಾಡೋಕ್ಕೂ ಸುಲಭ, ಆಮೇಲೆ ತುಂಬ ನೀಟಾಗಿ ಉಪಯೋಗಿಸ್ತಾರೆ ಅಂತ. ಬಟ್ ಇಂಡಿಯನ್ ಟಾಯ್ಲೆಟ್ಸಲ್ಲಿ ಆ ರೀತಿ ಕ್ಲೀನ್ ಮಾಡೋದು ಇಲ್ಲ, ಆಮೇಲೆ ಕ್ಲೀನಾಗಿ ಉಪಯೋಗಿಸೋದು ಇಲ್ಲ ಅಂತ ಕ್ರಿಟಿಸೈಸು ಕೂಡ ಮಾಡ್ತಾನೆ. ರಮಾನಂದ್ ಮನಿ ಲೆಂಡರ್ ಹೂ ಸ್ಕೋಲ್ಡ್ಸ್ ಬಾಕಾ ಫಾರ್ ನಾಟ್ ಕಮಿಂಗ್ ಆನ್ ಟೈಮ್. ಮನಿ ಲೆಂಡರ್ ಒಬ್ಬ ಇರ್ತಾನೆ, ಅವನು ಬಾಕನ್ಗೆ ಬೈತಾನೆ, ನೀನು ಕರೆಕ್ಟ್ ಟೈಮ್ಗೆ ಬಂದು ಇಲ್ಲಿ ಕ್ಲೀನ್ ಮಾಡ್ತಾ ಇಲ್ಲ ಅಂತ ಎಲ್ಲ ಬೈದು ಇನ್ಮೇಲೆ ಕರೆಕ್ಟ್ ಟೈಮಿಗೆ ಬಾ ಅಂತ ಹೇಳಿ ಬೈತಾನೆ. ಆಫ್ಟರ್ ದಟ್ ಬಾಕಾ ಕ್ಲೀನ್ಸ್ ದ ಲೆಟ್ರಿನ್ಸ್ ಆಫ್ ರಾಮಾನಂದ್. ಆಫ್ಟರ್ ದ 20 minutes ಆಫ್ ಹಾರ್ಡ್ ವರ್ಕ್ ಈ ವೆಂಟ್ ಬ್ಯಾಕ್ ಟು ಹಿಸ್ ಹೋಮ್. ಬಾಕಾ 20 ನಿಮಿಷದ ಹಾರ್ಡ್ ವರ್ಕ್ ನಂತರ ತನ್ನ ಮನೆಗೆ ವಾಪಸ್ ಹೋಗ್ತಾನೆ. ಈ ವಾಂಟ್ಸ್ ಟು ಡ್ರಿಂಕ್ ಟೀನ ಕುಡಿಬೇಕು ಅನ್ನಿಸ್ತಾ ಇದೆ. ಯಾಕಂದರೆ ಅವ್ರ ಅಮ್ಮ ತಕ್ಷಣ ಯಾವಾಗ ಕೆಲಸ ಮುಗಿಸ್ಕೊಂಡು ಬಂದಿದ್ದ ತಕ್ಷಣವೇ ಯಾವಾಗಲೂ ಕೂಡ ಟೀ ಮಾಡಿಕೊಡ್ತಾ ಇರ್ತಾನೆ. ಈ ಟೆಲ್ಸ್ ಸೋಹಿನಿ ಫಾರ್ ಟೀಗೆ ಬೇಕು ಅಂತ ಹೇಳಿದಾಗ ಸೋಹಿನಿ ಸ್ಟವ್ ಹಚ್ಚೋಕ್ಕೆ ಅಂತ ಫಾರ್ ದ ಸ್ವಿಚಿಂಗ್ ಆನ್ ದ ಸ್ಟವ್ ಶಿ ಡಿಡ್ ನಾಟ್ ಏಬಲ್ ಟು ಸ್ವಿಚ್ ಆನ್ ದ ಸ್ಟವ್. ಬಾಕಾ ಹೆಲ್ಪ್ಸ್ ಹರ್. ಫಸ್ಟಲ್ಲಿ ಉರ್ಸೋಕ್ಕಾಗಲ್ಲ, ಆಗ ಬಾಕಾ ಹೆಲ್ಪ್ ಮಾಡಿ ಆ ಸ್ಟವ್ನ ಹಚ್ಕೊಡೋಕ್ಕೆ ಹೆಲ್ಪ್ ಮಾಡ್ತಾರೆ. ನಂತರ ಸೋಹಿನಿ ನೋಡ್ತಾಳೆ ಟೀ ಮಾಡೋದಕ್ಕೆ ಅಂತ ನೀರಿರಲ್ಲ, ಆಗ ನೀರು ತರೋಕ್ಕೆ ಅಂತ ಸೋಹಿನಿ ಆಚೆ ಹೋಗ್ತಾಳೆ. ಆಗ ಏನಾಯಿತು ನೀರನ್ನು ತರೋಕ್ಕೆ ಅಂತ ನಾವು ನೆಕ್ಸ್ಟ್ ಚಾಪ್ಟ್ರಲ್ಲಿ ನೋಡೋಣ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಫಾರ್ ದ ಮೋರ್ ವೀಡಿಯೋಸ್. ಐ ವಿಲ್ ಬಿ ಅಪ್ಡೇಟಿಂಗ್ ದ ವೀಡಿಯೋಸ್ ಟು ದಿಸ್ ಚಾನಲ್. ಈ ಚಾನಲಲ್ಲೇ ನಾನು ಅಪ್ಡೇಟ್ ಮಾಡ್ತೀನಿ. ಜ್ಞಾನದೀಪ್ತಿ ಇದು ನಿಮಗೋಸ್ಕರನೇ ಕ್ರಿಯೇಟ್ ಮಾಡಿರುವಂಥ ಚಾನಲ್. ಥ್ಯಾಂಕ್ ಯು.